ಏನು ರೇಟ್ ಬೇಕಾದ್ರೂ ಕೊಡೋಕ್ಕೆ ಸಿದ್ಧವಾಗಿಬಿಟ್ಟಿದ್ದಾರೆ. ಬಟ್ ವ್ಯಾಪಾರಸ್ಥರು ತೊಗೊಳಕ್ಕೂ ರೆಡಿ ಇಲ್ಲ. ಇದು ಸೌತ್ ಕರ್ನಾಟಕ ಪೂರ್ತಿ ಅಡಿಕೆ ಮೇಲೆ ಭಾಳ ಡಿಪೆಂಡೆಂಟ್ ಇದೆ. ಒಂದು 11ರಿಂದ 12 ಡಿಸ್ಟ್ರಿಕ್ಟಲ್ಲಿ ಅಡಿಕೆನೇ ಮೇಯ್ನು ರೈತರಿಗೆ ಚೆನ್ನಾಗಿ ಆದಾಯ ಕೊಡ್ತಾ ಇರೋ ಅಂಥ ಪದಾರ್ಥ. ಸೊ ಅದನ್ನೇ ಹಿಂಗೆ ಸರ್ಕಾರ ಮಾಡಿಬಿಟ್ರೆ ಭಾಳ ತೊಂದರೆ ಆಗತ್ತೆ. ಅದನ್ನು ಆದಷ್ಟು ಬೇಗ ಅದನ್ನು ತೆಗೆದು ರೈತರ ಮನಸ್ಸಲ್ಲಿರೋ ಒಂದು ಸ್ವಲ್ಪ ಏನು ಗೊಂದಲ ಉಂಟಾಗಿದೆನೋ ಅದನ್ನು ಸರಿಪಡಿಸ್ಬೇಕು. ಇಲ್ಲಾಂದರೆ ತೊಂದರೆ ಆಗತ್ತೆ ರೈತರಿಗೆ ಅಂತ ನನ್ನ ಅಭಿಪ್ರಾಯ. ಅಡಿಕೆ ಬೆಳೆಗಾರ ಹಿತರಕ್ಷಣೆ ಕಾಪಾಡಬೇಕು ಸರ್ಕಾರ. ಅದು ಅಡಿಕೆ ಬೆಳೆಗಾರ ಹಿತರಕ್ಷಣೆಗೆ ಅಂದರೆ ನಿಯರ್ಲಿ ಸೌತ್ ಕರ್ನಾಟಕದಲ್ಲಿ ಭಾಳ ಇಂಪಾರ್ಟೆಂಟು. ಅದನ್ನು ಮಾಡಿದ್ರೆ ಸರ್ಕಾರ ಅಡಿಕೆ ಬೆಳೆಗಾರ ಹಿತರಕ್ಷಣೆಯನ್ನು ಚೆನ್ನಾಗಿ ನೋಡ್ಕೊಂಡಂಗೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ರೈತರು ಇನ್ನೂ ಭಾಳ ಕಂಗಾಲಾಗಿ ತೊಂದರೆ ಉಂಟಾಗ್ಬೋದು ಅಂತ ನನಗೆ ಅನಿಸತ್ತೆ. ಸದ್ಯಕ್ಕೆ ಅಲ್ಲೋಲ ಕಲ್ಲೋಲ ಬಿಟ್ಟಿದೆ. ಇವಾಗಂತೂ ಭಾಳ ಅಲ್ಲೋಲ ಕಲ್ಲೋಲ ಆಗಿದೆ. ಈಗ ರೈತರು ಮಾರ್ತೀನಿ ಅಂದರೂ ತೊಗೊಳೋರು ಯಾರೂ ಇಲ್ಲ. ಅದು ಮುಂದೆ ತೊಂದರೆ ಆಗುತ್ತೆ ಅವ್ರಿಗೆ ಅಂತಲೇ ನನಗೆ ಅನಿಸತ್ತೆ. ಮಲ್ಲಿಕಾರ್ಜುನ ಅಂತ ಸರ್, ರಾಜ್ಯ ಸರ್ಕಾರ ನಿನ್ನೆ ಹೊರಡಿಸಿರೋಂಥ ಒಂದು ಪಾನ್ ಮಸಾಲ ಅಡಿಕೆ ಬ್ಯಾನಿಂದ ಸಾರ್ವಜನಿಕರಿಗೂ ಮತ್ತು ರೈತರುಗಳಿಗೂ ಮತ್ತು ಕೂಲಿ ಕಾರ್ಮಿಕರಿಗೆ, ಈಗ ನಾವು ಕೂಲಿ ಕಾರ್ಮಿಕರು ನಮಗೂ ಸಹ ಭಾರಿ ಸಂಕಷ್ಟಕ್ಕೆ ಬಂದುಬಿಟ್ಟಿದೆ. ಯಾಕೆ ಅಂತಂದರೆ ಈ ಶಿವಮೊಗ್ಗ ಜಿಲ್ಲೆ ಆರ್ಥಿಕ ಬೆಳೆ ಅಂತಂದ್ರೇ ಅಡಿಕೆನೇ ಬ್ಯಾನ್ ಮಾಡಿದ್ರೆ, ಗುಟ್ಕಾ ಪಾನ್ ಮಸಾಲಾನ ಬ್ಯಾನ್ ಮಾಡಿದ್ರೆ ನಮ್ಮ ಪರಿಸ್ಥಿತಿಗಳು, ಜೀವನ ಪರಿಸ್ಥಿತಿಗಳು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಹೇಳಲಿಕ್ಕಾಗಲ್ಲ. ಆ ಥರ ಪರಿಸ್ಥಿತಿ ಆಗಿದೆ. ನಿನ್ನೆ ತೊಗೊಂಡಿರೋ ಆದೇಶ ಇಲ್ಲೇ ಆಲ್ರೆಡಿ ನನಗೆ ಇವತ್ತಿಂದನೇ ಕೆಲಸ ಇಲ್ಲ. ಯಾಕೆಂದರೆ ಮಾಲೀಕರುಗಳು, ರೈತರುಗಳು ಯಾರು ಅಡಿಕೆ ಕೊಡೋಕ್ಕೆ ಮುಂದೆ ಬರ್ತಾಯಿಲ್ಲ. ಅಡಿಕೆ ಈ ಥರ ಬ್ಯಾನ್ ಆಗ್ತಾಯಿದೆ ಅನ್ನೋ ಒಂದು ಗೊಂದಲ ಭಾರಿ ಇದಾಗಿದೆ. ದಯವಿಟ್ಟು ಸರ್ಕಾರಕ್ಕೆ ನಾವು ಏನು ಮನವಿ ಮಾಡ್ಕೊತೀವಿ ಅಂತಂದರೆ, ಈ ಆದೇಶವನ್ನು ಹಿಂಪಡೆದು ನಮ್ಮೆಲ್ಲರ ಹಿತವನ್ನು ಕಾಪಾಡಬೇಕು ಅಂತ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ಮನವಿಯನ್ನು ಮಾಡ್ಕೊತಿದ್ದೀನಿ. ಬೀದಿಗೆ ನಿಜ ಅವರು ಇದನ್ನು ನಂಬ್ಕೊಂಡು ಸಾವಿರಾರು ಕುಟುಂಬಗಳು, ರೈತರಿಂದ ಹಿಡಿದು ಕೂಲಿ ಕಾರ್ಮಿಕರಿಂದ ಸಾವಿರಾರು ಕುಟುಂಬಗಳು ಬದುಕ್ತಾ ಇದ್ದಾವೆ ಅಡಿಕೆಯಿಂದ. ನೋಡಿ, ಇವತ್ತೇ ನಾವು ದುಡಿಮೆ ಇಲ್ಲ. ಇವತ್ತು ನಮಗೆ ₹1 ದುಡಿಮೆ ಇಲ್ಲ. ಕೆಲಸಕ್ಕೆ ಬಂದಿದ್ದೀವಿ. ಆದರೆ ಇವತ್ತಿನ ಪರಿಸ್ಥಿತಿ ಅವ್ರು ತೊಗೊಂಡಿರೋ ಒಂದು ಆದೇಶದಿಂದ ನಮಗೆ ಯಾರಿಗೂ ಕೆಲಸ ಇಲ್ಲ. ದಿನ ಒಂದು 200, 300, 400 ಮಾಡ್ಕೊಂಡು ಹೋಗ್ತಾಯಿದ್ವಿ. ಇವತ್ತು ₹1 ದುಡ್ಡಿಲ್ಲ. ನಮ್ಮ ಜೀವನ ಪರಿಸ್ಥಿತಿ ಯಾವ ಥರ ನಡೀಬೇಕು ಹೇಳಿ ನೋಡೋಣ. ಹೌದ್ರಾ? ಸರ್ಕಾರ ದಯವಿಟ್ಟು ಇನ್ನೊಮ್ಮೆ ಮನವಿ ಮಾಡ್ತೀವಿ, ದಯವಿಟ್ಟು ಅವ್ರದ್ದು ಆದೇಶವನ್ನು ಹಿಂಪಡೆದು ನಮ್ಮೆಲ್ಲರ ಜೀವನಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕು ಅಂತ ನಾನು ದಯವಿಟ್ಟು ಈ TV9 ಇವರು ವಾಹಿನಿ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ತಮ್ಮ ಹೆಸರು ರಮೇಶ್ ಅಂತೇಳಿ. ಇದು ಮಾಡಬೇಡ್ರಿ, ಅಡಿಕೆ ಯಾಕೆ ಕಾರಣಕ್ಕೆ ಇದು ಮಾಡಿಬಿಡ್ರಿ. ರೈತರಿಗೂ ಭಾಳ ತೊಂದರೆ ಆಗುತ್ತೆ, ಸುಮಾರು ತೊಂದರೆ ಆಗುತ್ತೆ. ಅವರು ವರ್ಷಾನ್ಗಟ್ಲೆ ಹಿಡ್ಕೊಂಡು ಬೆಳ್ಕೊಂಡು ಎಲ್ಲ ಮಾಡ್ಕೊಂಡು 7 ತಿಂಗಳ ತನಕ ಮಗು ಸಾಕ್ತಂಗೆ ಸಾಕಿ ಸಸ್ಯಗಳೆಲ್ಲ ಅದು ಇದು ಮಾಡ್ತಾಯಿದ್ದಾರೆ. ಆದರೂ 7 ವರ್ಷ ಸಾಕಿ ಇದು ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಅದೊಂದು ಇದು ಸರ್ಕಾರ ಮಾಡಬೇಡ್ರಿ. ಎಲ್ಲರ ಕುಟುಂಬನೂ ನಾವು ಒಂದು 150 ಜನ ಅಮಲಿ ಕೆಲಸ ಮಾಡೋಕ್ಕೆ ಇದ್ದೀವಿ. ಅದಕ್ಕೋಸ್ಕರ ದಯವಿಟ್ಟು ಏನು ಕೆಲಸ ಇಲ್ದಲ್ಲೇ ಕೂತ್ಕೊಂಡಿದ್ದೀವಿ. ಸಾಹುಕಾರರು ಏನು ಕರಿತಾನೆ ಇಲ್ಲ, ಅವರು ಬೇಜಾರಾಗ್ಬಿಟ್ಟಿದ್ದಾರೆ. ರೈತರಿಗೂ ಕೊಡೋಕ್ಕೆ ಮನಸ್ಸಿದ್ದಾರೆ, ಸಾಹುಕಾರರು ತೊಗೊಳಂಗಿಲ್ಲ, ಬೆಳೆಗೆ ಇವರು ತೊಗೊಳಂಗಿಲ್ಲ. ಹಂಗಾಗಿ ದಯವಿಟ್ಟು ಅದೊಂದು ಅವಕಾಶ ಮಾಡಿಕೊಡ್ರಿ. ನಿಮಗೆಲ್ಲ ತುಂಬ ಭಾಳ ಭಯನೇ ಐತೆ ಸರ್. ಬೆಳಗಿಂದ ₹1 ದುಡಿಮೆ ಇಲ್ಲ ಸರ್. ಅದಕ್ಕೋಸ್ಕರ ದಿನ 500,000 ದುಡ್ಕೊ ಹೋಗ್ತಿದ್ದೀವಿ. ₹1 ದುಡಿಮೆ ಇಲ್ಲ, ಕರೀತಾನೆ ಇಲ್ಲ. ಈಗ ಸಾಹುಕಾರ ಹೋಗಪ್ಪ ನಮ್ಮದೇ ಕೆಲಸ ಇಲ್ಲ, ನಮಗೆ ಇದಿಲ್ಲ, ಗುಡ್ಕ ಬೇರೆ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅಂತಂದು ರಂಗನಾಥ್. ಹಿತದೃಷ್ಟಿಯಿಂದ ಯಾವುದೇ ಸರ್ಕಾರ ಕರ್ನಾಟಕದಲ್ಲಿ ಬಂದರೂ ಆ ಸರ್ಕಾರ ಇದನ್ನು ಕೈಗೆತ್ಕೊಂಡಿದ್ದಿಲ್ಲ. ಇದು ಇತ್ತೀಚೆಗೆ ಅದೇನು ಅಂತ ಗೊತ್ತಾಗಲಿಲ್ಲ. ಮೊನ್ನೆ 16 ದಿವಸ ಕೆಳಗಡೆ ಇದಕ್ಕಿದ್ದಂಗೆ ಒಂದು ನೋಟಿಫಿಕೇಷನ್ ಮಾಡಿದ್ರು. ಆ ನೋಟಿಫಿಕೇಷನ್ ನಿನ್ನೆ ಪತ್ರಿಕೆಯಲ್ಲೆಲ್ಲ ಬಂತು, ಆಮೇಲೆ ಎಲ್ಲರಿಗೂ ಬಂತು. ಅದರಿಂದ ಜನಗಳು ಒಂಥರ ಹೂವಾರ್ದಂಗೆ ಆಯಿತು, ಮಾನಸಿಕವಾಗಿ ಹಿಂಸೆ ಆಯಿತು. ಏನಾಯಿತು, ಅಡಿಕೆ ಇದೇ ಥರ ಗುಟ್ಕಾ ಬ್ಯಾನ್ ಆದರೆ ಸಡನ್ ನಾವೇನು ಮಾಡಬೇಕು, ಈ ಅಡಿಕೆ ಯಾರಿಗೆ ಮಾರಬೇಕು? ಈಗ ಯೂಸೇಜ್ ಗುಟ್ಕಕ್ಕೆ ಹೈಯೆಸ್ಟ್ 90% ಗುಟ್ಕಕ್ಕೆ ಹೋಗ್ತಾ ಇರೋದು. ಅಂತ ಇದರಿಂದ ಈ ಥರ ಒಂದೇ ಆದರೆ ತೊಂದರೆ ಆಗುತ್ತೆ. ಬಟ್ ಗುಟ್ಕಾ ನೇತೃತ್ವ ಯಾರೂ ಮಾಡ್ತಾಯಿಲ್ಲ. ಅದನ್ನು ಪಾನ್ ಮಸಾಲ ಅಂತಲೇ ಮಾಡ್ತಾರೆ. ಅದರಲ್ಲಿ ಯಾವುದೇ ನಿಕೋಟಿನ್ ಆಗಲಿ ತಂಬಾಕಾಗಲಿ ಯಾವುದೂ ಇರೋದಿಲ್ಲ. ಆದರೆ ತಂಬಾಕನ್ನ ನಿಕೋಟಿನ್ ಇರೋದನ್ನ ಬೇರೆ ಸಪ್ರೇಟ್ ಪ್ಯಾಕೆಟ್ ಮಾಡಿ ಬೇರೆ ಕಂಪ್ನಿ ಮುಖಾಂತರ ಕೊಡ್ತಾಯಿದ್ದಾರೆ. ಜನಗಳು ತೊಗೊಂಡು ಅದನ್ನು ತಿಂತಾಯಿದ್ರೆ ಹೊರತು ಅದು ಯಾವುದೇ ಥರದ ಇದರಲ್ಲಿಲ್ಲ. ಇವತ್ತಿನ ಕಾನೂನಲ್ಲಿ ಆ ಥರ ಕಾನೂನು ಹೋರಾಟ ಮಾಡೋದಾದರೆ ಅದರಲ್ಲಿ ತೊಂದರೆ ಆಗ್ತಾ ಇರಲಿಲ್ಲ. ಆದರೆ ಏನಾಗುತ್ತೆ, ಒಂದು ಸಾರಿ ಅಧಿಕಾರಿಗಳಿಗೆ ಒಂದು ಅಧಿಕಾರ ಕೊಟ್ಟಾಗ ಅದು ಯಾವ್ಯಾವ ಥರ ತಿರುಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈಗ ಟ್ರಾನ್ಸ್ಪೋರ್ಟೇಷನ್ ಮಾಡಬಾರ್ದು ಅಂತಿದೆ, ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು ಅಂತಿದೆ, ಅದೆಲ್ಲ. ಅದು ಬಟ್ ಮ್ಯಾನುಫ್ಯಾಕ್ಚರ್ನ ಅವರು ಸಪ್ರೇಟಾಗಿ ಮಾಡ್ತಾರೆ, ಬರೀ ಪಾನ್ ಮಸಾಲ ಮಾಡ್ತಾರೆ. ಅವ್ರು ಯಾರು ಆತಂಕ ಮೂಡಿಸಿ ಎಲ್ಲರಿಗೂ ಅದು ಏನಾಯಿತು, ಈಗ ಎಲ್ಲರಿಗೂ ಆತಂಕ ಮೂಡ್ತು. ಆಮೇಲೆ ಮೀಡಿಯಾದಲ್ಲಿ ಎಲ್ಲದರಲ್ಲೂ ಬಂದಾಗ ಜನ ಹೂವಾರ್ಬಿಟ್ರು. ಏನಾಗ್ತಿದ್ವಿ ನಾಳೆ ನಮ್ಮ ಪರಿಸ್ಥಿತಿ ಏನು ಅಂತೇಳಿ ಒಂದೇ ಸರಿ ಒಂದು ₹200-3,000 ರೇಟ್ ಒಂದೇ ದಿವಸಕ್ಕೆ ಕಡಿಮೆ ಆಯಿತು.
ಆದರೆ ಬರೀ ತಾತ್ಕಾಲಿಕ ಅದು ಅದೇನಾರೇ ಕಂಟಿನ್ಯೂ ಆದರೆ ಎಲ್ಲಿಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ ಮಟ್ಟಕ್ಕೆ ತೊಂದರೆ ಆದರೆ ರೈತರು ತುಂಬ ಕಷ್ಟ ಆಗ್ತದೆ. ಇದು ಇವತ್ತು ನಿನ್ನೆ ಒಂದು ದಿವಸಕ್ಕೆ 2 ದಿವಸಕ್ಕೇನು ಬಂದಂಥ ಬೆಲೆ ಅಲ್ಲ. 1980ರಲ್ಲೇ ₹1,000 ರೇಟ್ ಇದ್ದದ್ದು ಪ್ರತಿ ವರ್ಷಕ್ಕೆ ಬಂತು. ಸರ್ಕಾರ ಏನಿಲ್ಲ, ಇದನ್ನು ಈ ಥರದ ಘೋಷಣೆಗಳು ಮಾಡೋದನ್ನ ಬಿಡಬೇಕು. ಈಗ ಅಡಿಕೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಜನ ಅದನ್ನ ತಗೊಳ್ತಾರೆ, ತಿಂತಾರೆ. ಇಲ್ಲ ವಾಪಸ್ ತಗೊಳ್ಳೋದಕ್ಕೆ ಇವತ್ತು ಮಧ್ಯಾಹ್ನ ಒಪ್ಕೊಂಡಿದೆ, ವಾಪಸ್ ಪಡಿಬೇಕು, ಅದು ಪಡಿಲೇಬೇಕು. ಆದರೆ ಇವತ್ತು ಸರ್ಕಾರ ನೇರವಾಗಿ ಹೇಳೇ ಬಿಟ್ಟಿದೆ ಈಗೆಲ್ಲ ಇಷ್ಟೊತ್ತರಿಗೆ. ಶಂಕರಪ್ಪ, ಈಗ ಅಡಿಕೆ ರೇಟ್ ಏನಿತ್ತು, ಈಗ 2 ದಿವಸದಿಂದ 54,000 ಅಲ್ಲಿ ಮಟ್ಟಿಗಿತ್ತು. ಸೊ ಈಗೇನು ನೆನ್ನೆ ನ್ಯೂಸ್ ಬಂತು ಗುಡ್ಕಾ ಬ್ಯಾನ್ ಅಂತ, ಈಗ ಒಂದೇ ಸತಿ 51,000 52,000 ಹೇಳ್ತಾ ಇದ್ದಾರೆ. ಸೊ ರೈತರಿಗೆ ಒಂದೇ ಸತಿ ಗೊಂದಲ ಆಗ್ತಿದೆ, ಏನು ಮಾಡಬೇಕು, ಹೇಗೆ ಮುಂದೇನು. ಸೊ ಅವ್ರದ್ದು ತುಂಬ ಕಮಿಟ್ಮೆಂಟ್ಗಳಿರುತ್ತೆ, ಅದಕ್ಕೆ ಅವರು ಇಟ್ಕೊಂಡಿರ್ತಾರೆ ಅಡಿಕೆನ. ಸೊ ನೋಡೋಣ ಅಂತ. ಈಗ ಹೋದ ಸತಿ ದೀಪಾವಳಿಲಿ ಏನಾಗಿತ್ತು, 60,000 ಮೇಲಿತ್ತು ಅಡಿಕೆ ರೇಟ್. ಈಗ ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು, ಈಗ ಈಗ ಸೀಸನ್ ಸ್ಟಾರ್ಟು, ಈಗ ಇನ್ನೂ ರೇಟ್ ಬರುತ್ತೆ ಅಂತ ಕಾಯ್ತಾ ಇದ್ರು. ಈಗ ಹೊಸ ಅಡಿಕೆ ಸ್ಟಾರ್ಟ್ ಆಗುತ್ತೆ, ಅದ್ರ ಪ್ರಕಾರ ಇನ್ನೂ ಅಡಿಕೆ ರೇಟು ಕುಸಿಯೋ ಸಾಧ್ಯತೆ ಇದೆ. ಅದರಲ್ಲಿ ಇದು ಒಂದು ನ್ಯೂಸ್ ಬಂದು ರೈತರಿಗೆ ಭಾಳ ಗೊಂದಲ ಆಗ್ತಿದೆ. ಈಗ ನಾನೊಬ್ಬ ರೈತನಾಗಿ ಈಗ ಹೇಗೆ ಏನು ಅಂತ ಗೊತ್ತಾಗ್ತಿಲ್ಲ. ಅಡಿಕೆ ಇಟ್ಕೊಬೇಕೋ ಮಾರಬೇಕೋ, ಸೊ ಆ ಥರ ಇದಾಗ್ತಾಯಿದೆ. ಇದು ಭಾಳ ತೊಂದರೆ ಆಗ್ತಿದೆ ರೈತರಿಗೆ. ತುಂಬ ಕಷ್ಟಪಟ್ಟಿದ್ದಾರೆ ರೈತರು. ಹೌದು, ಈಗ ಒಂದು ಬೆಳೆ ಬರೋಕ್ಕೆ ಫಸ್ಟು ನಾನು ರೈತಾಗಿ ಹಾಕಬೇಕು ಅಡಿಕೆ, ಫಸ್ಟ್ ಹೊಸದಾಗಿ ಹಾಕಬೇಕು 7 ವರ್ಷ ಬೇಕು ಅಡಿಕೆ ಫಸಲು ತೊಗೊಳಕ್ಕೆ. ಸೊ ಅಲ್ಲಿ ತನಕ ಏನು ಇನ್ಕಮ್ ಇರೋಲ್ಲ. ಈಗ ಭತ್ತ ಬೆಳೀತಿದ್ರು ಮುಂಚೆ ಎಲ್ಲ, ಈಗೆಲ್ಲರೂ ಅಡಿಕೆಗೆ ಬಂದಿದ್ದಾರೆ. ಇಡೀ ಕರ್ನಾಟಕ 90% 85% ಆಫ್ ದ ಕ್ರಾಪ್ ಅಡಿಕೆದೇ ಇದೆ. ಸೊ ಹಾಗಾಗಿ ಮೈನ್ ಅದಲ್ದಲೇ ಮತ್ತು ಗೌರ್ಮೆಂಟಿಗೂ ಇದರಿಂದ ಟ್ಯಾಕ್ಸ್ 5% ಟ್ಯಾಕ್ಸ್ ಬರ್ತಾ ಇದೆ. ಸೊ ಅದೇನಿದೆ ಅದೆಲ್ಲ ಇದಾಗತ್ತೆ, ನಿಂತೋಗ್ಬಿಡತ್ತೆ. ಸೊ ಹಾಗಾಗಿ ಇದಕ್ಕೆ ರಾಜ್ಯ ಸರ್ಕಾರ ಏನು ಅಂತ ಹೇಳಬೇಕಾಗಿದೆ, ರೈತರಿಗೆ ಬಗ್ಗೆ ಗಮನ ಗಮನ ಹರಿಸಬೇಕಾಗಿದೆ. ತಮ್ಮ ಹೆಸರು? ಸ್ವರೂಪ್.